ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕಿಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕೈನ್ ಮಾಸ್ಟರಲ್ಲಿ ನೀವು ಹೆಂಗೆ ಈ ಹ್ಯಾಂಡ್ ರೈಟಿಂಗ್ ಎಡಿಟನ್ನು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡಿರ್ತೀರ ಹಲವಾರು ಒಂದು ಯೂಟ್ಯೂಬರ್ಸ್ ವೀಡಿಯೋಸ್ಗಳಲ್ಲಿ ಈ ವಾಯ್ಸ್ ಓವರ್ ಕೊಡುವಂಥ ಚಾನಲ್ಸ್ಗಳಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ಅಲ್ಲಿ ಟೈಪ್ ಆಗ್ತಾ ಇರುತ್ತೆ, ಅಲ್ಲಿಗೆ ಒಂದು ಪೆನ್ಸಿಲ್ ಥರ ಹಿಂಗೆ ಕೈ ಹಿಡ್ಕೊ ಬಂದ್ಬಿಟ್ಟು ಹಿಂಗೆ ಬರೀತಾ ಇರುತ್ತೆ. ಸೊ ಆ ಥರ ಹೆಂಗೆ ಮಾಡೋದು ಮೊಬೈಲಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನೋ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಹೆಸರು ಒಂದು ಲೈಕ್ನ ಮಾಡಿ. ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಎಡಿಟ್ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಕೈನ್ ಮಾಸ್ಟರ್ ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು. ಸೊ ನಾನಿವಾಗ ಓಪನ್ ಮಾಡ್ಕೊಳ್ತೀನಿ, ಒಂದು ನಿಮಿಷ ಇರಿ. ಸೊ ಇವಾಗ ನಾನು ಕೈನ್ ಮಾಸ್ಟರ್ ಆ್ಯಪ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ದೀನಿ. ಸೊ ಕೈನ್ ಮಾಸ್ಟರ್ ಆ್ಯಪ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ಎಂಟಿ ಪ್ರಾಜೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಎಂಟಿ ಪ್ರಾಜೆಕ್ಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೀಡಿಯಾ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಬ್ಯಾಕ್ಗ್ರೌಂಡ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ವೈಟ್ ಕಲರ್ ಬ್ಯಾಕ್ಗ್ರೌಂಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದಮೇಲೆ ನಿಮ್ಗೆ ಎಷ್ಟು ಬೇಕು ಇದನ್ನು ಹೇಳ್ಕೊಳ್ಳಿ. ಅದಾದಮೇಲೆ ನೀವೇನು ಮಾಡಿ ಅಂತಂದರೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ನ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಸೊ ಇವಾಗ ನಾನು ಏನಾದರೂ ಒಂದು ಸುಮ್ಮನೆ ಟೈಪ್ ಮಾಡ್ತೀನಿ. ಸೊ ಲಕ್ಕೇಶ್ ಯಶ್ ಅಂತಲೇ ಟೈಪ್ ಮಾಡ್ತೀನಿ. ಸೊ ಇದನ್ನು ಮಾಡಾದಮೇಲೆ ಸೊ ನಿಮ್ಗೆ ಎಷ್ಟು ಸೈಜ್ ಬೇಕು ಫಸ್ಟು ಸೈಜ್ನ ನಿಲ್ಲಿಸ್ಕೊಳ್ಳಿ. ಆಮೇಲೆ ಫಂಟ್ ಸ್ಟೈಲ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಜೊತೆಗೆ ಕಲರ್ನು ಕೂಡ ರೆಡ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ಥರ ಒಂದು ಹೆಸರು ಬಂದು ಆ್ಯಡ್ ಆಗಿದೆ. ಸೊ ಇವಾಗ ನಾವು ನೆಕ್ಸ್ಟು ಹ್ಯಾಂಡ್ ರೈಟಿಂಗ್ ಒಂದು ಎಡಿಟ್ನ ನಾವು ಇವಾಗ ಮಾಡಬೇಕು. ಸೊ ಅದಕ್ಕೆ ಏನು ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೀವೇನು ಮಾಡಬೇಕಾಗಿಲ್ಲ, ಸಿಂಪಲ್ ಈ ಲೇಯರ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ನೀವು ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಆ ಒಂದು ಫೋಟೋನ ನೀವು ರೆಡಿ ಮಾಡ್ಕೊಂಡಿದ್ರೆ ಅಂತಂದರೆ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಸೊ ಈ ಒಂದು ಫೋಟೋನ ನೀವು ಕಟ್ ಮಾಡೋದಕ್ಕೆ ಬರಲ್ಲ ಅಂತಂದರೆ ಸೊ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಐ ಕಾರ್ಡ್ ಹಾಕ್ತೀನಿ, ವೀಡಿಯೋ ನೋಡಿ ತಿಳ್ಕೊಳ್ಳಿ ಯಾವ ಥರ ಫೋಟೋ ಕಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಇದು ಬರೆಯೋ ಥರದ್ದೊಂದು ಕೈದು ಒಂದು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಏನು ಮಾಡ್ತೀನಿ ಅಂತಂದರೆ ಫಸ್ಟು ನಾನು ಇದು ಯಾವ ಸೈಜಿಗೆ ಬೇಕೋ ಆ ಒಂದು ಸೈಜ್ಗೆ ನಾನು ಇಟ್ಕೊಂಡು ಇಲ್ಲಿ ಕೂರಿಸ್ಕೊಳ್ತೀನಿ. ಓಕೆ, ಇಲ್ಲಿಗೆ ಫಸ್ಟು ನಾನು ಇಲ್ಲಿ ಕೂರಿಸ್ಕೊಳ್ತೀನಿ. ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಫಸ್ಟು ಈ ಒಂದು ಹೆಸರು ಮೇಲೆ ನಾನು ಕ್ಲಿಕ್ನ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಇದು ಕೊಟ್ಬಿಡ್ತೀನಿ ಅಂತಂದರೆ ಆ್ಯನಿಮೇಷನ್ ಕೊಟ್ಬಿಡ್ತೀನಿ. ಇನ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನಾನು ವೈಪ್ ರೈಟ್ ಕೊಡ್ತೀನಿ. ಸೊ ಆವಾಗ ಏನಾಗುತ್ತೆ, ರೈಟ್ ಸೈಡ್ಗೆ ಈ ಥರ ಬರುತ್ತೆ ಹೆಸರು. ಸೊ ಆವಾಗ ಎಡಿಟಿಂಗ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಆಮೇಲೆ ಇದು ಟೈಮ್ನು ಕೂಡ ಸೆಲೆಕ್ಟ್ ಮಾಡ್ಕೋತೀನಿ. ಆಯಿತಾ? ಟೈಮ್ ಸ್ವಲ್ಪ 3.0 ಕೊಡ್ತಾಯಿದ್ದೀನಿ ಟೈಮ್ನ. ಅದಾದಮೇಲೆ ಈ ಒಂದು ಫೋಟೋ ಮೇಲೆ ಕ್ಲಿಕ್ನ ಮಾಡಿ ಇದಕ್ಕೆ ನಾನು ಫ್ಲೋಟಿಂಗ್ ಎಡಿಟ್ನ ನಾನು ಮಾಡ್ತೀನಿ. ಅಂತಂದರೆ ಆ್ಯನಿಮೇಷನ್ನ ಕೊಟ್ಕೊಳ್ತೀನಿ. ಓವರಾಲ್ ಆ್ಯನಿಮೇಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೊ ಇಲ್ಲಿ ಫ್ಲೋಟಿಂಗ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ. ಇದರಿಂದ ಏನಾಗುತ್ತೆ, ಅಳ್ಳಾಡುತ್ತೆ ಕೈ. ಓಕೆ, ಸೊ ಇವಾಗ ಹೆಂಗೆ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಅದೊಂದು ಸ್ವಲ್ಪ ಕೆಳಗೆ ಬರಬೇಕು. ಓಕೆ, ಇಷ್ಟಿದ್ರೆ ಸರಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಫಸ್ಟು ಸ್ವಲ್ಪ ಈ ಥರ ಮೂವ್ ಮಾಡ್ಕೋತೀನಿ. ಸೊ ಅಂತ ಬಂದ ಮೇಲೆ ಸೊ ಇದ್ರ ಮೇಲೆ ಫೋಟೋ ಮೇಲೆ ನಾನು ಕ್ಲಿಕ್ನ ಮಾಡಿ ಇಲ್ಲಿ ಲಾಕ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ, ಲಾಕ್ ಆಯಿತು. ಸೊ ಇವಾಗ ಏನು ಮಾಡಿ ಅಂತಂದರೆ ಸ್ವಲ್ಪ ಮುಂದಕ್ಕೆ ಕಳಿಸಿ. ಓಕೆ, ಮುಂದಕ್ಕೆ ಕಳಿಸಿದ್ಮೇಲೆ ಇದನ್ನು ಬಂದು ಇಲ್ಲಿಗೆ ನಿಲ್ಲಿಸಿ. ಓಕೆ, ಸೊ ಮತ್ತೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಮತ್ತೆ ಮುಂದಕ್ಕೆ ಹೋಗಿ. ಓಕೆ, ಸೊ ಮತ್ತೆ ಮುಂದಕ್ಕೆ ಹೋಗಿ ಇಲ್ಲಿಗೆ ತಂದು ನಿಲ್ಲಿಸಿ. ಸೊ ಮತ್ತೆ ಮುಂದಕ್ಕೆ ಹೋಗಿ ಒಂದಷ್ಟು ಅಕ್ಷರ, ಅದಾದ್ಮೇಲೆ ಮತ್ತೆ ಇಲ್ಲಿಗೆ ನಿಲ್ಲಿಸಿ. ಸೊ ಮತ್ತೆ ಮುಂದಕ್ಕೆ ಹೋಗಿ ಇಲ್ಲಿಗೆ ತಂದು ನಿಲ್ಲಿಸಿ. ಸೊ ಫೈನಲಿ ಇಲ್ಲಿರುತ್ತೆ. ಓಕೆ, ಸೊ ಇಷ್ಟ ಆಗಿದೆ. ಸೊ ಇವಾಗ ನಾನು ಓಕೆ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇವಾಗ ನಾನು ಪ್ಲೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸಿಂಪಲ್. ಓಕೆ, ಎಷ್ಟು ಚೆನ್ನಾಗಿ ಬಂತು ನೋಡಿ. ಸೊ ಇಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲಿ ಎಂಡ್ ಆಯ್ತಲ್ಲ, ಸೊ ಇಲ್ಲಿ ಕಟ್ ಮಾಡ್ಕೊಬಿಡಿ. ಓಕೆ, ಇಲ್ಲಿ ಕಟ್ ಮಾಡಿಬಿಡ್ತೀನಿ, ಇಲ್ಲಿ ಮಾಡ್ತೀನಿ. ಸೊ ಇದನ್ನು ನೀವು ರೈಟ್ ಸೈಡಿಗೆ ಟ್ರಿಮ್ ಮಾಡಿಬಿಟ್ರೆ ಮುಗೀತು. ಇವಾಗ ನೀವು ನೋಡಿ ಪ್ಲೇ ಮಾಡ್ತೀನಿ, ಕೈಯಲ್ಲಿ ಬರೆದಿರೋ ಹಂಗೆ ಬರುತ್ತೆ ನೋಡಿ, ಅಷ್ಟೇ. ಬೇಕಾದ್ರೆ ಇದನ್ನು ನೀವು ಇನ್ನೂ ಸ್ಲೋ ಮೋಷನ್ ಮಾಡ್ಕೋಬೋದು. ಆಯಿತಾ? ಟೈಮ್ನ ನೀವು ಸೆಟ್ ಮಾಡ್ಕೋಬೋದು. ನಾನು 3.0 ಕೊಟ್ಟಿದ್ದೀನಿ. ಓಕೆ, ಸೊ ಈ ಥರ ನೀವು ಕೈನ್ ಮಾಸ್ಟರಲ್ಲಿ ನೀವು ಎಡಿಟ್ನ ಮಾಡ್ಬೋದು. ಐ ಥಿಂಕ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಸೊ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಒಂದು ವೀಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ಒಂದೇ ಮಾತರಂ.